Hello everyone, welcome back to Learn with Maktu. So last video ನಾವು C programming ದಲ್ಲಿ ಮಾಡ್ಯೂಲ್ 2 ದಲ್ಲಿ ನಾವು what is instruction, what are different types of instructions, type conversion ಮತ್ತೆ ಆಪರೇಟರ್ಸ್ ಹೈರಾರ್ಕಿನ ನೋಡಿದ್ವಿ. ಇವತ್ತು ಲಾಸ್ಟ್ ಕಾನ್ಸೆಪ್ಟ್ ನೋಡ್ತಾ ಇದೀವಿ ಮಾಡ್ಯೂಲ್ 2ದು ಇನ್ಪುಟ್ ಅಂಡ್ ಔಟ್ಪುಟ್ ಸ್ಟೇಟ್ಮೆಂಟ್ಸ್ ಅಂತ. ಸೊ ಇನ್ಪುಟ್ ಅಂತಂದ್ರೆ ಆಲ್ರೆಡಿ ನಮ್ಗೆ ಗೊತ್ತೈತ್ರಿ, ನಾವು ಸ್ಕ್ಯಾನ್ಎಫ್ ಅಂತ ಹಂಗ ಸ್ವಲ್ಪ ನೋಡಿದ್ವಿ ಅಷ್ಟೇ, ಡೀಟೇಲ್ ಆಗಿ ನೋಡಿದ್ದಿಲ್ಲ. ಔಟ್ಪುಟ್ ಪ್ರಿಂಟ್ ಮಾಡ್ಲಿಕ್ಕೆ ಪ್ರಿಂಟ್ ಎಫ್ ಅಂತ ಫಂಕ್ಷನ್ ಯೂಸ್ ಮಾಡ್ತಿದ್ವಿ, ಹೌದಾ? ಸೊ ಅವುಗಳ ಬಗ್ಗೆ ಸ್ವಲ್ಪ ನೋಡ್ತೀವಿ ನಾವು ಈಗ ಈ ಒಂದು ವಿಡಿಯೋದಲ್ಲಿ. ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. A C program generally performs three basic activities. ಸೊ ಒಂದು ಪ್ರೋಗ್ರಾಮ್ ಏನೈತಲ್ರಿ, ಅದು ಮೂರು ಆಕ್ಟಿವಿಟೀಸ್ ಮಾಡ್ತೈತಿ. ಯಾವ್ಯಾವ್ದಪ್ಪ ಅಂತಂದ್ರೆ, ಫಸ್ಟ್ ಇನ್ಪುಟ್ ತಗೋತೈತಿ, ಹೌದಾ? ಆ ಇನ್ಪುಟ್ ತಗೊಂಡಿದ್ದನ್ನ ಪ್ರೊಸೆಸ್ ಮಾಡ್ತೈತಿ, ಮಾಡಿ ನಿಮಗೆ ಔಟ್ಪುಟ್ ನ ಕೊಡ್ತೈತಿ, ಹೌದಾ? ಸೊ ದೀಸ್ ಆರ್ ತ್ರೀ ಸ್ಟೆಪ್ಸ್. ಇದನ್ನ ಆಕ್ಚುಲಿ ನಾವು IPO ಸೈಕಲ್ ಅಂತ ಕರಿತೀವಿ. ಇನ್ಪುಟ್ ಪ್ರಾಸೆಸ್ ಔಟ್ಪುಟ್ ಸೈಕಲ್ ಅಂತನೂ ಕೂಡ ಕರಿತೇವ್ರಿ. ಈಗ ಇನ್ಪುಟ್ ಅಲ್ಲಿ ಏನ್ ಮಾಡ್ತೀವಿ ನಾವು, ಡೇಟಾನ ಕೊಡ್ತೀವಿ ಪ್ರೋಗ್ರಾಮಿಗೆ. ಔಟ್ಪುಟ್ ಅಲ್ಲಿ ಏನಕ್ಕೈತಪ್ಪ ಅಂತಂದ್ರೆ, ಆ ಒಂದು ಪ್ರೋಗ್ರಾಮ್ ಇಂದ ನಮಗೆ ಒಂದು ರಿಸಲ್ಟ್ ಪ್ರೊಡ್ಯೂಸ್ ಆಗ್ತದ, ಹೌದಾ? ಪ್ರೊಸೆಸಿಂಗ್ ನಿಮ್ದು CPU ಮಾಡ್ತದೆ ಅಂತ ನಿಮ್ಗೆ ಗೊತ್ತೈತಿ, ಹೌದಾ? ಸೊ ಇನ್ಪುಟ್ ಅಲ್ಲಿ ನಾವು ಡೇಟಾ ಕೊಡ್ತೀವಿ, ಮತ್ತೆ ಔಟ್ಪುಟ್ ಅಲ್ಲಿ ನಮಗೆ ರಿಸಲ್ಟ್ ಬರ್ತೈತಿ. ಈಗ C provides several library functions for performing input and output. ಸೊ ಇನ್ಪುಟ್ ಮತ್ತೆ ಔಟ್ಪುಟ್ ಮಾಡ್ಲಿಕ್ಕೆ ಒಂದಿಷ್ಟು ಲೈಬ್ರರೀಸ್ ಫಂಕ್ಷನ್ಸ್ ಇದಾವೆ ನಮ್ಮ ಹತ್ರ. ಯಾವ್ಯಾವಪ್ಪ ಅವು ಲೈಬ್ರರಿ ಫಂಕ್ಷನ್ಸ್ ಅಂತಂದ್ರೆ, ಅವುಗಳನ್ನ ಎರಡು ರೀತಿಯ ಕ್ಲಾಸಿಫೈ ಮಾಡಿದ್ವಿ. ಒಂದು ಫಾರ್ಮ್ಯಾಟೆಡ್ IO ಫಂಕ್ಷನ್ಸ್ ಅಂತ ಹೇಳಿ, ಇನ್ನೊಂದು ಅನ್ಫಾರ್ಮ್ಯಾಟೆಡ್ IO ಫಂಕ್ಷನ್ಸ್ ಅಂತ ಹೇಳಿ. ಸೊ ಇವುಗಳನ್ನ ಈಗ ಒಂದೊಂದಾಗಿ ನೋಡ್ಕೊಂತ ಹೋಗೋಣ್ರಿ, ಅವುಗಳ ನಡುವೆ ಡಿಫ್ರೆನ್ಸ್ ಏನಂತ ಕೂಡ ನೋಡೋಣ್ರಿ. ಫಸ್ಟ್ ಒನ್ ಬಂದ್ಬಿಟ್ಟು ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಫಂಕ್ಷನ್ಸ್ allows us to specify how the data should be interpreted or displayed. ಸೊ ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಒಳಗಡೆ ನಾವು ಡೇಟಾ ಯಾವ ರೀತಿ ಇಂಟರ್ಪ್ರಿಟ್ ಆಗಬೇಕು, ಡಿಸ್ಪ್ಲೇ ಆಗ್ಬೇಕು ಅನ್ನೋದನ್ನ ಸ್ಪೆಸಿಫೈ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ಫಾರ್ಮ್ಯಾಟ್ ಸ್ಪೆಸಿಫೈಯರ್ಸ್. ಯಾವ ರೀತಿ ಸ್ಪೆಸಿಫೈ ಮಾಡ್ತೀವಿ ಅಂದ್ರೆ, ಫಾರ್ಮ್ಯಾಟ್ ಸ್ಪೆಸಿಫೈಯರ್ ನ ಯೂಸ್ ಮಾಡ್ಕೊಂಡು ಸ್ಪೆಸಿಫೈ ಮಾಡ್ತೀವಿ. ಎರಡು ಇಂಪಾರ್ಟೆಂಟ್ ಫಂಕ್ಷನ್ಸ್ ಯಾವ್ಯಾವಪ್ಪ ಅಂತಂದ್ರೆ ಪ್ರಿಂಟ್ ಎಫ್ ಮತ್ತೆ ಸ್ಕ್ಯಾನ್ ಎಫ್. ಬಟ್ ಅವು ಎರಡನ್ನು ಬಿಟ್ಟು ಇನ್ನೂ ಒಂದೆರಡು ಅದಾವ್ರಿ ಎಕ್ಸ್ಟ್ರಾ. ಎಸ್ ಪ್ರಿಂಟ್ ಎಫ್ ಅಂತ ಬರುತ್ತೆ, ಇನ್ನೊಂದು ಎಸ್ ಸ್ಕ್ಯಾನ್ ಎಫ್ ಅಂತ ಬರುತ್ತೆ. ನೀವು ಆಲ್ರೆಡಿ ಪ್ರಿಂಟ್ ಎಫ್ ಮತ್ತೆ ಸ್ಕ್ಯಾನ್ ಎಫ್ ಕೇಳಿರಿ. ಸೊ ಪ್ರಿಂಟ್ ಎಫ್ ಏನ್ ಮಾಡ್ತೈತಪ್ಪ ಅಂತಂದ್ರೆ, ನಿಮ್ದು ಔಟ್ಪುಟ್ ನ ಸ್ಕ್ರೀನ್ ಅಲ್ಲಿ ಪ್ರಿಂಟ್ ಮಾಡ್ತೈತಿ. ಸ್ಕ್ಯಾನ್ ಎಫ್ ಏನ್ ಮಾಡ್ತೈತಪ್ಪ ಅಂತಂದ್ರೆ, ಇನ್ಪುಟ್ ನ ಕೀಬೋರ್ಡ್ ಇಂದ ಇನ್ಪುಟ್ ನ ತಗೋತೈತಿ, ಹೌದಾ? ಈ ಬಾಕಿ ಎರಡು ಏನದಾದ್ರು ನೀವು ನೆನಪಿಟ್ಕೋಬೇಕು, ಅಷ್ಟು ಡೀಟೇಲ್ ಆಗಿ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಎಕ್ಸಾಮ್ ಅಲ್ಲಿ ಕೇಳಿದಾಗ ಆಪ್ಷನ್ಸ್ ಅಲ್ಲಿ ಎಸ್ ಪ್ರಿಂಟ್ ಎಫ್ ಎಸ್ ಸ್ಕ್ಯಾನ್ ಎಫ್ ಇದ್ರೆ ಅವು ನಿಮಗೆ ಗೊತ್ತಿರಬೇಕು ಅವು ಏನಂತ ಹೇಳಿ. ಸೊ ಅವುಗಳ ಬಗ್ಗೆ ನೋಡ್ಕೊಂತ ಹೋಗುಣ್ರಿ. ಫಸ್ಟ್ಲಿ ಪ್ರಿಂಟ್ ಎಫ್ ಫಂಕ್ಷನ್ ಅಂತ ಐತ್ರಿ. ಪ್ರಿಂಟ್ ಎಫ್ ಫಂಕ್ಷನ್ ಏನ್ ಮಾಡ್ತೈತಪ್ಪ ಅಂದ್ರೆ, ನಮ್ಗೆ ಗೊತ್ತು, ಇಟ್ ವಿಲ್ ಡಿಸ್ಪ್ಲೇ ದ ಔಟ್ಪುಟ್ ಟು ದ ಸ್ಕ್ರೀನ್. ಸೊ ಸ್ಕ್ರೀನ್ ಮೇಲೆ ನಮ್ದು ಔಟ್ಪುಟ್ ನ ಡಿಸ್ಪ್ಲೇ ಮಾಡ್ತೈತಿ. ಸಿಂಟ್ಯಾಕ್ಸ್ ಬಂದ್ಬಿಟ್ಟು ನೋಡ್ರಿ, ಪ್ರಿಂಟ್ ಎಫ್ ನೀವು ಡಬಲ್ ಕೋಟ್ಸ್ ಒಳಗಡೆ ಫಾರ್ಮ್ಯಾಟ್ ಸ್ಟ್ರಿಂಗ್ ಕೊಡ್ತೀವಿ, ಮತ್ತೆ ಹೊರಗಡೆ ಆರ್ಗ್ಯುಮೆಂಟ್ಸ್ ನ ಬರಿತೀವಿ, ಹೌದಾ? ಸೊ ಎಕ್ಸಾಂಪಲ್ ಪ್ರಿಂಟ್ ಎಫ್ ಹಲೋ ಅಂತ ಐತ್ರಿ. ಇಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಏನಕೈತ್ರಿ, ನಿಮ್ದು ಹಲೋ ಅಂತ ಹೇಳಿ ಔಟ್ಪುಟ್ ಸ್ಕ್ರೀನ್ ಅಲ್ಲಿ ಪ್ರಿಂಟ್ ಆಕೈತಿ, ಹೌದಾ? ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಏಜ್ ಈಕ್ವಲ್ಸ್ ಟು 20 ಅಂತ ಡಿಕ್ಲೇರ್ ಮಾಡಂತೇನೆ ನಾನು. ಪ್ರಿಂಟ್ ಎಫ್ % D ಏನೈತಲ್ರಿ, ಇದು ನಿಮ್ದು ಫಾರ್ಮ್ಯಾಟ್ ಸ್ಪೆಸಿಫೈಯರ್, ಕಾಮ ಏಜ್ ಅನ್ನೋದೇನ್ರಿ, ಅದೊಂದು ಆರ್ಗ್ಯುಮೆಂಟ್ ರೀ. ಸೊ ಏಜ್ ಇಸ್ ಅ ವೇರಿಯೇಬಲ್ ವಿಚ್ ಗೆಟ್ಸ್ ಪ್ರಿಂಟೆಡ್. ಸೊ ಇದೇನ್ ಪ್ರಿಂಟ್ ಮಾಡ್ತೈತ್ರಿ, 20 ಅಂತ ಪ್ರಿಂಟ್ ಮಾಡ್ತೈತಿ ನಿಮ್ದು ಔಟ್ಪುಟ್ ಸ್ಕ್ರೀನ್ ಅಲ್ಲಿ. ಸೊ ಇಲ್ಲೇನ್ % D ಅಂತ ಐತಲ್ರಿ, ಅದು ಫಾರ್ಮ್ಯಾಟ್ ಸ್ಪೆಸಿಫೈಯರ್. ಸೊ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಏನ್ ಮಾಡ್ತಪ್ಪ ಅಂದ್ರೆ, they tell printf and scanf what type of data is being handled. ಸೊ printf ಮತ್ತೆ scanf ಎರಡರಿಗೂ ಕೂಡ ನಾವು ಫಾರ್ಮ್ಯಾಟ್ ಸ್ಪೆಸಿಫೈಯರ್ಸ್ ನ ಯೂಸ್ ಮಾಡ್ತೀವಿ. ಅವುಗಳು ಏನ್ ಹೇಳ್ತವಪ್ಪ ಅಂತಂದ್ರೆ, ಎಂತ ಡೇಟಾ ಐತಿ ಅಂತ ಹೇಳ್ತಾವ. ಇಲ್ಲಿ % D ಅಂತಂದ್ರೆ ಏನ್ರಿ, ಇಂಟೀಜರ್ ಅಂತ, ಹೌದು. ಸೊ ಲೆಟ್ ಅಸ್ ಸಿ ದಿಸ್ ಹಿಯರ್. ಟೇಬಲ್ ಇಸ್ ದೇರ್ ಆಲ್ರೆಡಿ. ಸೊ ಡೇಟಾ ಟೈಪ್ ದಲ್ಲಿ ನೋಡ್ರಿ, ಇಂಟು ಇಂಟಿ %D, ಕ್ಯಾರಿ %C, ಫ್ಲೋಟಿಗೆ %F, ಡಬಲ್ ಗೆ %LF, ಸ್ಟ್ರಿಂಗ್ ಗೆ %S. ಸೊ ಇದನ್ನ ಆಲ್ರೆಡಿ ಹಿಂದೆ ನೋಡಿದ್ದೀವಿ ಒಂದ್ಸಲ, ಬಟ್ ಆಕ್ಚುಲಿ ಈ ಟಾಪಿಕ್ ಅಲ್ಲಿ ಅದನ್ನ ನೀವು ತಿಳ್ಕೊಬೇಕು. ಈ ಒಂದು ಚಾಪ್ಟರ್ ಅಲ್ಲಿ ಬರ್ತದ ಅದು. %F ಏನೈತಲ್ರಿ, ಬೈ ಡಿಫಾಲ್ಟ್ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ 6 ಡಿಜಿಟ್ಸ್ ಪ್ರಿಂಟ್ ಮಾಡ್ತೈತಿ. ಇದು ಕೂಡ ನೀವು ನೆನಪಿರಬೇಕು, MCQ ಕೇಳಬಹುದು. ಫ್ಲೋಟಿಂಗ್ ಪಾಯಿಂಟ್ ಎಷ್ಟು ಡಿಜಿಟ್ಸ್ ಪ್ರಿಂಟ್ ಮಾಡ್ತೈತಪ್ಪ ಅಂದ್ರೆ 6 ಡಿಜಿಟ್ಸ್ ನ ಪ್ರಿಂಟ್ ಮಾಡ್ತೈತಿ. ಓಕೆ, ಒಂದ್ ಸ್ಮಾಲ್ ಎಕ್ಸಾಂಪಲ್ ಐತ್ರಿ, ಎಲ್ಲಾ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಯೂಸ್ ಮಾಡಿದ್ನು. ಏಜ್ 20 ಐತಿ, ಇಂಟೀಜರ್. ಫ್ಲೋಟ್ ಮಾರ್ಕ್ಸ್ 85.5 ಐತಿ. ಗ್ರೇಡ್ ಎಷ್ಟು ಐತ್ರಿ, ಗ್ರೇಡ್ ಇಸ್ ಕ್ಯಾರೆಕ್ಟರ್ A. ಸೊ ಈಗ %D ಅಂತಂದ್ರೆ ಏನ್ ಪ್ರಿಂಟ್ ಆಕೈತಿ ನಿಮಗೆ, 20 ಪ್ರಿಂಟ್ ಆಕೈತಿ. /n ಅಂತಂದ್ರೆ ಕರ್ಸರ್ ನೆಕ್ಸ್ಟ್ ಲೈನಿಗೆ ಹೋಗ್ತೈತಿ. ನೆಕ್ಸ್ಟ್ %F ಐತ್ರಿ, ದಟ್ ಈಸ್ ಮಾರ್ಕ್ಸ್. ಸೊ 85.5. ಸೊ ಟೋಟಲ್ 6 ಡಿಜಿಟ್ಸ್ ಪ್ರಿಂಟ್ ಆಗ್ತಾವ್ರಿ.
ಈ ರೀತಿ. ದೆನ್ ಪರ್ಸೆಂಟೇಜ್ ಸಿ ಗ್ರೇಡ್ ಅಂತ ಇದ್ರೆ ಸೊ ಎ ವಿಲ್ ಬಿ ಪ್ರಿಂಟೆಡ್. ಸೊ ಇದು ಔಟ್ಪುಟ್ ರೀ ಇದ್ರದ್ದು. ಹೋಪ್ ಇಟ್ ಇಸ್ ಕ್ಲಿಯರ್. ಲೆಟ್ ಅಸ್ ಸಿ ನೆಕ್ಸ್ಟ್ ಪ್ರಿಂಟಿಂಗ್ ಟೆಕ್ಸ್ಟ್ ಅಲಾಂಗ್ ವಿತ್ ವೇರಿಯೇಬಲ್ಸ್. ಸೊ ಇದನ್ನ ಆಲ್ರೆಡಿ ನೋಡಿದ್ವಿ ನಾವು ಹಿಂದ್ಗಡೆ ಎಕ್ಸಾಂಪಲ್. ಟೆಕ್ಸ್ಟ್ ನ ಇದು ಟೆಕ್ಸ್ಟ್ ಪ್ರಿಂಟ್ ಆಕೈತ್ರಿ, ಮತ್ತೆ ವೇರಿಯೇಬಲ್ ಪ್ರಿಂಟ್ ಮಾಡಕ್ ನೀವು ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಯೂಸ್ ಮಾಡ್ತೀರಿ. ಇದೇನೈತಿ ಏಜ್ ಈಕ್ವಲ್ಸ್ ಟು ಇದೇನ್ರಿ, ಇದು ಟೆಕ್ಸ್ಟ್ ಇದು. ಅದ್ರ ಜೊತೆಗೆ ನೀವು ವೇರಿಯೇಬಲ್ಸ್ ಪ್ರಿಂಟ್ ಮಾಡಂತೀರಿ ವಿತ್ ಹೆಲ್ಪ್ ಆಫ್ ಫಾರ್ಮ್ಯಾಟ್ ಸ್ಪೆಸಿಫೈಯರ್. ಸೊ ಏಜ್ ಈಕ್ವಲ್ಸ್ ಟು 20 ಅಂತ ಪ್ರಿಂಟ್ ಆಕೈತಿ. ಪ್ರಿಂಟಿಂಗ್ ಮಲ್ಟಿಪಲ್ ವ್ಯಾಲ್ಯೂಸ್. ಸೊ ಮಲ್ಟಿಪಲ್ ವ್ಯಾಲ್ಯೂಸ್ ಯಾವ ರೀತಿ ಪ್ರಿಂಟ್ ಮಾಡ್ಬೋದು ಅಂತಂದಾಗ ನೀವು ಮಲ್ಟಿಪಲ್ ಟೈಮ್ಸ್ ಪರ್ಸೆಂಟೇಜ್ ಫಾರ್ಮ್ಯಾಟ್ ಸ್ಪೆಸಿಫೈಯರ್ಸ್ ಯೂಸ್ ಮಾಡ್ಬೋದು. ಹೊರಗಡೆ ನೀವೇನು ಆರ್ಗ್ಯುಮೆಂಟ್ ಕೊಡ್ತಿರಲ್ಲ, ದಿಸ್ ಆರ್ಗ್ಯುಮೆಂಟ್ ಶುಡ್ ಬಿ ಮ್ಯಾಚಿಂಗ್ ವಿತ್ ದಿಸ್. ಲೈಕ್ ನೀವು ಫಸ್ಟ್ ಇಲ್ಲಿ ಎ ಬರೆದ್ರೆ ಇಲ್ಲಿ ಏನ ಪ್ರಿಂಟ್ ಆಕೈತ್ರಿ, ಇಲ್ಲಿ ನೀವು ಬಿ ಬರೆದ್ರೆ ಅಂತಂದ್ರೆ ಬಿ ಪ್ರಿಂಟ್ ಆಕೈತಿ. ಓಕೆ, ನೀವೇನು ಸೀಕ್ವೆನ್ಸ್ ಕೊಡ್ತೀರಿ ದಟ್ ಶುಡ್ ಬಿ ಇಂಪಾರ್ಟೆಂಟ್. ಅದನ್ನ ಬರ್ದೈತಿಲಿ ಆರ್ಡರ್ ಆಫ್ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಶುಡ್ ಕರೆಸ್ಪಾಂಡ್ ಟು ದ ಆರ್ಡರ್ ಆಫ್ ಆರ್ಗ್ಯುಮೆಂಟ್ಸ್. ಸೊ ಇವೇನು ಆರ್ಡರ್ ಆಫ್ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಐತಲ್ರಿ, ದಟ್ ಶುಡ್ ಮ್ಯಾಚ್ ವಿತ್ ದಿ ಆರ್ಡರ್ ಆಫ್ ದಿ ಆರ್ಗ್ಯುಮೆಂಟ್ಸ್. ಓಕೆ, ಪರ್ಸೆಂಟೇಜ್ ಡಿ ಎ ಪ್ರಿಂಟ್ ಮಾಡ ಅಂತೀರಿ, ಪರ್ಸೆಂಟೇಜ್ ಡಿ ಬಿ ಪ್ರಿಂಟ್ ಮಾಡ ಅಂತೀರಿ. ಓಕೆ, ನೆಕ್ಸ್ಟ್ ಇಸ್ ಎಸ್ ಪ್ರಿಂಟ್ ಎಫ್. ಸೊ ಎಸ್ ಪ್ರಿಂಟ್ ಎಫ್ ಬಗ್ಗೆ ಸ್ವಲ್ಪ ನೀವು ಸಂಕ್ಷಿಪ್ತವಾಗಿ ನೋಡ್ಕೋರಿ ಅಷ್ಟೇ. ಫಾರ್ಮ್ಯಾಟೆಡ್ ಔಟ್ಪುಟ್ ಟು ಸ್ಟ್ರಿಂಗ್. ಇಲ್ಲಿ ನೀವು ಹಿಂದ್ಗಡೆ ಪ್ರಿಂಟ್ ಎಫ್ ಇದ್ದಾಗ ಔಟ್ಪುಟ್ ನ ನೀವು ಸ್ಕ್ರೀನಿಗೆ ಕಳ್ಸ ಅಂತಿದ್ರಿ. ಇಲ್ಲಿ ಏನಕ್ಕೈತಪ್ಪ ಅಂದ್ರೆ ಔಟ್ಪುಟ್ ನ ನೀವು ಒಂದು ಸ್ಟ್ರಿಂಗ್ ಒಳಗಡೆ ಸ್ಟೋರ್ ಮಾಡ್ತೀರಿ. ಸೊ ಎಸ್ ಪ್ರಿಂಟ್ ಎಫ್ ವರ್ಕ್ಸ್ ಲೈಕ್ ಪ್ರಿಂಟ್ ಎಫ್, ಬಟ್ ಇನ್ಸ್ಟೆಡ್ ಆಫ್ ಡಿಸ್ಪ್ಲೇಯಿಂಗ್ ದ ಔಟ್ಪುಟ್ ಆನ್ ದ ಸ್ಕ್ರೀನ್, ಇಟ್ ಸ್ಟೋರ್ಸ್ ದ ಫಾರ್ಮ್ಯಾಟೆಡ್ ಔಟ್ಪುಟ್ ಇನ್ ಅ ಸ್ಟ್ರಿಂಗ್. ಸೊ ಏನ್ ಮಾಡ್ತೈತ್ರಿ, ಇದು ಸ್ಟೋರ್ ಮಾಡ್ತೈತಿ ನಿಮ್ದು ಔಟ್ಪುಟ್ ನ ಎದ್ರೊಳಗಡೆ, ಸ್ಟ್ರಿಂಗ್ ಒಳಗಡೆ. ಸೊ ಎಕ್ಸಾಂಪಲ್ ನೋಡೋಣ. ಸೊ ಇಲ್ಲಿ ಫಸ್ಟ್ ಸ್ಟ್ರಿಂಗ್ ಅರೇನ ಡಿಕ್ಲೇರ್ ಮಾಡ್ತೀವಿ ನಾವು. ಸ್ಟ್ರಿಂಗ್ ಅರೇ ಡಿಕ್ಲೇರ್ ಮಾಡಿ ಎಸ್ ಪ್ರಿಂಟ್ ಎಫ್ ಒಳಗಡೆ ಏಜ್ ಈಕ್ವಲ್ಸ್ ಟು ಪರ್ಸೆಂಟೇಜ್ ಡಿ. ಸೊ ಈ ಪರ್ಸೆಂಟೇಜ್ ಡಿ ಏನೈತಲ್ರಿ, ಸೊ that one it will be getting stored. So 20 ಏನಕ್ಕೈತ್ರಿ, that will be stored in this str variable. Okay, so instead of printing it to the screen, that will get stored in this string. Okay, next scanf function. So scanf function ನಾವು ಆಲ್ರೆಡಿ ನೋಡಿದೀವಿ. ಟು ರೀಡ್ ದ ಇನ್ಪುಟ್ ವಿ ಯೂಸ್ ದ scanf. ಅದರದ್ದು ಕೂಡ ನೀವು ಇದು ನೋಡಿದ್ರೆ, ಸಿಂಟ್ಯಾಕ್ಸ್ ನೋಡಿದ್ರೆ scanf ಓಪನ್ ಬ್ರಾಕೆಟ್ ಅದರೊಳಗಡೆ ಫಾರ್ಮ್ಯಾಟ್ ಸ್ಟ್ರಿಂಗ್ ಕೊಡ್ತೀರಿ, ಕಾಮ ಆಂಡ್ ವೇರಿಯೇಬಲ್ ಬರೀತೀರಿ. ಇಲ್ಲಿ ನಾವು ಆಂಡ್ ಅಂತ ಬರೀಬೇಕ್ರಿ. ಆಂಡ್ ಈಸ್ ನಥಿಂಗ್ ಬಟ್ ಯುವರ್ ಆಂಫರ್ಸೆಂಡ್ ಅಂತ ಕರಿತೀವಿ ನಾವು ಅದಕ್ಕೆ. ಸೊ ಆಂಫರ್ಸೆಂಡ್ ಅಂತ ನೀವು ನೆನಪಿರ್ಲಿ ವರ್ಡು. ಆಂಫರ್ಸೆಟ್ ಅಂತಂದ್ರೆ ಆಂಡ್ ರೀ. ಓಕೆ, ಸೊ ಲೆಟ್ ಅಸ್ ಸಿ ದ ಎಕ್ಸಾಂಪಲ್. ಇಂಟ್ ಏಜ್ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಸ್ಕ್ಯಾನ್ಎಫ್ ಒಳಗಡೆ ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಏಜ್ ನ ರೀಡ್ ಮಾಡ್ತಾ ಇದ್ದೀನಿ. ಸೊ ಯೂಸರ್ ಏಜ್ ಹೊಡಿತಾನ, ಅದು ಎಂತ ಟೈಪ್ ಅಂತಂದ್ರೆ ಇಂಟೀಜರ್ ಟೈಪ್ ಅಂತ ಸ್ಪೆಸಿಫೈ ಮಾಡ ಅಂತೀವಿ ನಾವು. ಓಕೆ, ಇಲ್ಲಿ ಎದಕ್ಕೆ ಆಂಫರ್ಸೆಂಡ್ ಯಾಕೆ ಯೂಸ್ ಮಾಡ ಅಂತೀವಿ ನಾವು, ವೈ ಡು ವಿ ಯೂಸ್ ಆಂಫರ್ಸೆಂಡ್ ಇನ್ ದ ಸ್ಕ್ಯಾನ್ಎಫ್? ಯಾಕಪ್ಪ ಅಂದ್ರೆ ಆಂಫರ್ಸೆಂಡ್ ಏಜ್ ಗಿವ್ಸ್ ದ ಅಡ್ರೆಸ್ ಆಫ್ ದ ವೇರಿಯೇಬಲ್ ಏಜ್. ಸೊ ಬರೀ ಏಜ್ ಅಂತೇಳಿ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿದೇವಿ ಇಲ್ಲಿ, ಹೌದಾ? ವೇರಿಯೇಬಲ್ ಕ್ರಿಯೇಟ್ ಆಯ್ತಲ್ಲಿ ಆಲ್ರೆಡಿ ಮೆಮರಿ ಲೊಕೇಶನ್ ನಲ್ಲಿ ವೇರಿಯೇಬಲ್ ಕ್ರಿಯೇಟ್ ಆಗೈತೆ ಆಲ್ರೆಡಿ, ಹೌದಾ? ಸೊ ಆ ಒಂದು ಮೆಮರಿ ಲೊಕೇಶನ್ ಗೆ ಒಂದು ಅಡ್ರೆಸ್ ಇರ್ತೈತ್ರಿ. ಸೊ ಆ ಒಂದು ಅಡ್ರೆಸ್ ಒಳಗಡೆ ನಾವು ಡೇಟಾ ಸ್ಟೋರ್ ಮಾಡ್ತೀವಿ. ಓಕೆ, ಸೊ ಆ ಒಂದು ಅಡ್ರೆಸ್ ಒಳಗಡೆ ಡೇಟಾ ಸ್ಟೋರ್ ಮಾಡ್ಲಿಕ್ಕೆ ಹೌ ಟು ಗೆಟ್ ದಿಸ್ ಅಡ್ರೆಸ್, ಟು ಗೆಟ್ ದ ಅಡ್ರೆಸ್ ಯು ಆರ್ ಗೋಯಿಂಗ್ ಟು ಯೂಸ್ ದಿ ಆಂಫರ್ಸೆಂಡ್. ಓಕೆ, so scanf needs the address so that it can store the entered value in that variable. So variable is nothing but what, it is a named memory location, right? Named memory location. So ಆ memory location ನಮಗೆ ಬೇಕಪ್ಪ ಅಂತಂದ್ರೆ ನೀವು ಆಂಫರ್ಸೆಂಡ್ ಯೂಸ್ ಮಾಡ್ತೀವಿ. ಸೊ ಇದು ನೆನಪಿರ್ಲಿ, ಆಂಫರ್ಸೆಂಡ್ ನಾವು ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಇಟ್ ವಿಲ್ ಗಿವ್ ದ ಅಡ್ರೆಸ್ ಆಫ್ ದಟ್ ವೇರಿಯೇಬಲ್. ಓಕೆ, ಫೈನ್. ನೆಕ್ಸ್ಟ್ ಲೆಟ್ ಅಸ್ ರೀಡ್ ಟೂ ನಂಬರ್ಸ್. ಸೊ ಯಾವ ರೀತಿ ಟೂ ನಂಬರ್ಸ್ ರೀಡ್ ಮಾಡೋದು ಅಂತ ಬರ್ದಿದ್ದೇವೆ. ಇಲ್ಲಿ ಒಂದು ಮೆಸೇಜ್ ಕೊಡ್ತೀವಿ, ಫಸ್ಟ್ ಎಂಟರ್ ಟೂ ನಂಬರ್ಸ್ ಅಂತೇಳಿ ಎರಡು ನಂಬರ್ಸ್ ಕೊಡ್ತಾನವ. ಸೊ ಎರಡು ಏನಿರ್ತಾವ್ರಿ, ಇಂಟೀಜರ್ ಇರ್ತಾವ, ಪರ್ಸೆಂಟೇಜ್ ಡಿ. ಆಮೇಲೆ ಸಮ್ ಪ್ರಿಂಟ್ ಮಾಡತ್ತೀವಿ, ಸಮ್ ಕೂಡ ಇಂಟೀಜರ್ ಆಕೈತಿ, ಎ ಪ್ಲಸ್ ಬಿ ನ ಪ್ರಿಂಟ್ ಮಾಡ್ತಾ ಇದೀವಿ. ಡನ್. ದಿಸ್ ಈಸ್ ಅ ಸಿಂಪಲ್ ಪ್ರೋಗ್ರಾಮ್. ಅದೇ ರೀತಿ ಕ್ಯಾರೆಕ್ಟರ್ ರೀಡ್ ಮಾಡೋದು ಹೆಂಗಪ್ಪ ಅಂತಂದ್ರೆ ಕ್ಯಾರ್ ಸಿ ಎಚ್ ಅಂತ ಡಿಕ್ಲೇರ್ ಮಾಡತ್ತೀನಿ. ಸೊ ಪರ್ಸೆಂಟೇಜ್ ಡಿ ಸ್ಪೆಸಿಫೈರ್ ಯೂಸ್ ಮಾಡ್ತೀವಿ. ಅಂಡ್ ವಾಟ್ ಎವರ್ ಇಸ್ ಗಿವನ್ ದಟ್ ವಿಲ್ ಬಿ ಸ್ಟೋರ್ಡ್. ಓಕೆ, ಅಂಡ್ ಸಿ ಎಚ್ ಅಲ್ಲಿ ಸ್ಟೋರ್ ಆಗ್ತದೆ, ಸಿ ಎಚ್ ವೇರಿಯೇಬಲ್ ಅಲ್ಲಿ. ಫ್ಲೋಟ್ ಮಾರ್ಕ್ಸ್ ಅಂತ ಇದ್ರಿ, ಪರ್ಸೆಂಟೇಜ್ ಎಫ್ ಅಂತ ಬರೀತೀರಿ ಫಾರ್ಮೆಟ್ ಸ್ಪೆಸಿಫೈಯರ್ ಅಂಡ್ ಮಾರ್ಕ್ಸ್. ದೆನ್ ಡಬಲ್ ಆಲ್ಸೋ ಯು ಕ್ಯಾನ್ ರೀಡ್. ಡಬಲ್ ಗೆ ನಾವು ಡಬಲ್ ಪರ್ಸೆಂಟೇಜ್ ಎಲ್ ಎಫ್ ಯೂಸ್ ಮಾಡ್ತೀವಿ, ಆಂಫರ್ಸೆಂಡ್ ಎಕ್ಸ್. ಸೊ ಸ್ಕ್ಯಾನ್ ಎಫ್ ಅದು ಸಿಂಟ್ಯಾಕ್ಸ್ ನಿಮಗೆ ತಿಳಿದಂತ ಅನ್ಕೋತೀವಿ, ರೈಟ್? ನಾವು ಎಸ್ ಸ್ಕ್ಯಾನ್ ಎಫ್ ಈಗ ಏನಾಗತ್ತೈತ್ರಿ, ಸ್ಕ್ಯಾನ್ ಎಫ್ ಏನಾಗ್ತಾ ಇತ್ತು ಅಂತಂದ್ರೆ ನೀವು ಇನ್ಪುಟ್ ನ ಕೀಬೋರ್ಡ್ ಇಂದ ತಗೊಳ್ತಾ ಇದ್ರಿ, ಹೌದಾ? ಈಗ ಏನಾಕೈತಪ್ಪ ಅಂತಂದ್ರೆ ಇನ್ಪುಟ್ ನ ಸ್ಟ್ರಿಂಗ್ ಇಂದ ತಗೋತೀರಿ ನೀವು. ಓಕೆ, ಫಾರ್ಮ್ಯಾಟೆಡ್ ಇನ್ಪುಟ್ ಫ್ರಮ್ ಅ ಸ್ಟ್ರಿಂಗ್. ಸೊ scanf works like scanf, but instead of taking input from the keyboard, it reads formatted data from the string.
ಸೊ ಇದೇನ್ ಮಾಡ್ತೈತ್ರಿ ಡೇಟಾನ ಸ್ಟ್ರಿಂಗ್ ಇಂದ ತಗೋತೈತಿ. ಎಕ್ಸಾಂಪಲ್ ನೋಡ್ರಿ ಇಲ್ಲಿ. ಸೊ ಆಲ್ರೆಡಿ ಒಂದು ಸ್ಟ್ರಿಂಗ್ ಐತಿ ಇಲ್ಲಿ 25 ಅಂತ ಹೇಳಿ. ಹೌದಾ, ಸ್ಟ್ರಿಂಗ್ ಅರೇ ಇದೆ ಆಕ್ಚುಲಿ. ಸೊ ಅದನ್ನ ಅಲ್ಲಿ 25 ಐತಿ. ಸೊ ಒಂದು ಏಜ್ ಅಂತ ವೇರಿಯೇಬಲ್ ಡಿಕ್ಲೇರ್ ಮಾಡ ಅಂತೀನಿ. ಇಲ್ಲಿ ಏನಾಕೈತಪ್ಪ ಅಂತಂತಂದ್ರೆ ಈ ಒಂದು STR ಇಂದ ಏನು ಡೇಟಾ ಐತಿ ಇಂಟೀಜರ್ ಡೇಟಾ ಅದನ್ನ ತಗೊಂಡು ಅದು ಏಜ್ ಒಳಗಡೆ ಸ್ಟೋರ್ ಮಾಡ್ತೈತಿ. ಓಕೆ, ಇಷ್ಟು ನಿಮ್ಗೆ ಬ್ರೀಫ್ ಆಗಿ ಅಷ್ಟೇ ತಿಳ್ಕೊರಿ, ಡೀಟೇಲ್ ಆಗಿ ನಮ್ಗೆ ಬೇಕಾಗಿಲ್ಲ scanf ಮತ್ತೆ sprintf. ಬಟ್ ಯು ಶುಡ್ ಬಿ ನೋಯಿಂಗ್ ದಟ್ ಅಪಾರ್ಟ್ ಫ್ರಮ್ ದ ಸ್ಕ್ರೀನ್, ಲೈಕ್ ಪ್ರಿಂಟಿಂಗ್ ದ ಔಟ್ಪುಟ್ ಟು ದ ಸ್ಕ್ರೀನ್, ಬರೀ ಸ್ಕ್ರೀನ್ ಇಂದ ಪ್ರಿಂಟ್ ಮಾಡೋದು ಅಷ್ಟೇ ಅಲ್ಲದೆ ಸ್ಟ್ರಿಂಗ್ ಒಳಗೂ ಸ್ಟೋರ್ ಮಾಡಬಹುದು ಔಟ್ಪುಟ್ ನ. ಮತ್ತೆ ಅದೇ ರೀತಿ ಇನ್ಪುಟ್ ನ ಕೀಬೋರ್ಡ್ ಇಂದ ಅಷ್ಟೇ ತಗೊಳ್ಳಾರ್ದೆ ನಾವು ಸ್ಟ್ರಿಂಗ್ ಇಂದನೂ ತಗೋಬಹುದು ಅಂತೇಳಿ ಇವು ಫಂಕ್ಷನ್ಸ್ ಇದಾವು. ಸೊ ದಿಸ್ ಕವರ್ಸ್ ಯುವರ್ ಫಾರ್ಮ್ಯಾಟೆಡ್ ಇನ್ಪುಟ್ ಥಿಂಗ್ಸ್. ಇಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ ಎಸ್ಕೇಪ್ ಸೀಕ್ವೆನ್ಸಸ್ ಅಂತೇಳಿ. ಸೊ ಎಸ್ಕೇಪ್ ಸೀಕ್ವೆನ್ಸಸ್ ಅಂತಂದ್ರೆ ಇವು ಸ್ಪೆಷಲ್ ಕ್ಯಾರೆಕ್ಟರ್ಸ್ ರೀ. ಇದನ್ನ ನಾವು ಸ್ಟ್ರಿಂಗ್ ಒಳಗಡೆ ಯೂಸ್ ಮಾಡ್ತೀವಿ. ಏನ್ ನಾವು ಡಬಲ್ ಕೋಟ್ಸ್ ಬರಿತೇವಲ್ರಿ ಪ್ರಿಂಟ್ ಎಫ್ ಒಳಗಡೆ, ಸೊ ಅಲ್ಲಿ ನಾವು ಯೂಸ್ ಮಾಡ್ತೀವಿ ಇದನ್ನ. ಅದೇ ರೀತಿ ಸ್ಟ್ರಿಂಗ್ಸ್ ಒಳಗೂ ಕೂಡ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾವು ಪ್ರಿಂಟ್ ಎಫ್ ಹೋಗಿ ನೋಡಿದ್ವಿ /n ಅಂತ ಅಂದ್ರೆ ಏನ್ರಿ ನ್ಯೂ ಲೈನ್ ಕ್ಯಾರೆಕ್ಟರ್. ಅದೇ ರೀತಿ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಬರ್ತಾವ, ಅವಕ್ಕೆ ನಾವು ಎಸ್ಕೇಪ್ ಸೀಕ್ವೆನ್ಸಸ್ ಅಂತ ಕರಿತೀವಿ, which are used in combination with the strings. ಸ್ಟ್ರಿಂಗ್ಸ್ ಕಾಂಬಿನೇಷನ್ ಜೊತೆ ಯೂಸ್ ಮಾಡ್ತೀವಿ. /n ಅಂದ್ರೆ ನ್ಯೂ ಲೈನು, /t ಅಂದ್ರೆ ಟ್ಯಾಬು, ಬ್ಯಾಕ್ ಸ್ಪೇಸು, ಕ್ಯಾರೇಜ್ ರಿಟರ್ನು, // ಸಿಂಗಲ್ ಕೋಟ್, ಡಬಲ್ ಕೋಟು, ನಲ್ ಕ್ಯಾರೆಕ್ಟರ್. ಸೊ ಈ ರೀತಿ ಬಹಳಷ್ಟು ಇದಾವು. ಮೇನ್ ಫೋಕಸ್ ನಮಗೆ /n /t ಮತ್ತೆ ಸಿಂಗಲ್ ಕೋಟು, ಡಬಲ್ ಕೋಟು ಮತ್ತೆ // ನೆನಪಿರಬೇಕು. ಯಾಕಂದ್ರೆ ಸೊ ಇಫ್ ಯು ವಾಂಟ್ ಟು ಯೂಸ್ ಅ ಸ್ಲಾಶ್ ಇನ್ಸೈಡ್ ದಿ double quotes, you need to write // okay, that you must remember. ಅದೇ ರೀತಿ ನೀವು ಡಬಲ್ ಕೋಟ್ಸ್ ಒಳಗಡೆ ಮತ್ತೆ ಸಿಂಗಲ್ ಕೋಟ್ ಯೂಸ್ ಮಾಡಬೇಕು ಅಂದ್ರೆ ಈ ರೀತಿ ಕೊಟ್ಟರೆ ಬರಂಗಿಲ್ಲ. ಯು ನೀಡ್ ಟು ರೈಟ್ ಅ ಸ್ಲಾಶ್ ಅಂಡ್ ದೆನ್ ಸಿಂಗಲ್ ಕೋಟ್. ಓಕೆ, ಈ ಒಂದಿಷ್ಟು ನಿಮ್ಗೆ ನೆನಪಿರಬೇಕು, ಇಂಪಾರ್ಟೆಂಟ್. ಒಂದ್ ಹಂಗೆ ಎಕ್ಸಾಂಪಲ್ ಬರ್ದೈತ್ರಿ, ಹಲೋ /n ವರ್ಡ್ ಅಂತ ಐತೆ. ಸೊ ಇದ್ರ ಔಟ್ಪುಟ್ ಏನಕ್ಕೈತಪ್ಪ ಅಂದ್ರೆ ಹಲೋ ಅಂತೆ ಒಂದ್ ಲೈನ್ ಬರ್ತೈತಿ, ವರ್ಡ್ ಅಂತೆ ಇನ್ನೊಂದ್ ಲೈನ್ ಬರ್ತೈತಿ. ಸೊ ಬಿಕಾಸ್ /n ಇಸ್ ದೇರ್ ಮೀನ್ಸ್ ನ್ಯೂ ಲೈನಿಗೆ ಹೋಗ್ತೈತಿ. ಇಲ್ಲಿ A/T/B ಐತ್ರಿ. ಸೊ ಎ ಆದ್ಮೇಲೆ ಒಂದು ಟ್ಯಾಬ್ ಕೊಟ್ಟು ಬಿ ಬರ್ತೈತಿ. ಒಂದು ಟ್ಯಾಬ್ ಅಂತಂದ್ರೆ 4 ಸ್ಪೇಸ್ ರೀ. ಸೊ 4 ಸ್ಪೇಸ್ ಬಿಟ್ಟು ನಿಮಗೆ ಬಿ ಪ್ರಿಂಟ್ ಆಕೇತಿ. ಸೊ ದೀಸ್ ಟು ಆರ್ ಸಿಂಪಲ್ ಎಕ್ಸಾಂಪಲ್ ಫಾರ್ ಎಸ್ಕೇಪ್ ಸೀಕ್ವೆನ್ಸಸ್. ನೆಕ್ಸ್ಟ್, ಸೊ ದಟ್ ಕಂಪ್ಲೀಟ್ಸ್ ಯುವರ್ ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್. ಈಗ ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಅಂದ್ರೆ ಏನು? ಸೊ ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಫಂಕ್ಷನ್ಸ್ ಜನರಲಿ ಪರ್ಫಾರ್ಮ್ ಇನ್ಪುಟ್ ಔಟ್ಪುಟ್ ವಿತೌಟ್ ಯೂಸಿಂಗ್ ಫಾರ್ಮ್ಯಾಟ್ ಸ್ಪೆಸಿಫೈಯರ್. ಸೊ ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಒಳಗಡೆ ಏನಕ್ಕಿತ್ರಿ, ನಾವು ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಯೂಸ್ ಮಾಡ್ತಿದ್ವಿ, %d, %f, %c ಈ ರೀತಿ. ಬಟ್ ಅನ್ಫಾರ್ಮ್ಯಾಟೆಡ್ ಒಳಗಡೆ ನೀವು ಫಾರ್ಮ್ಯಾಟ್ ಸ್ಪೆಸಿಫೈಯರ್ಸ್ ನ ಯೂಸ್ ಮಾಡೋದಿಲ್ಲ. ಸೊ ಯಾವ್ಯಾವ್ರಿ ಅವು ಫಂಕ್ಷನ್ಸ್ ಅಂತಂದ್ರೆ ಗೆಟ್ ಕ್ಯಾರ್, put char, put s, get s. So these are the different functions we have. ಒಂದಿಷ್ಟು ಹಳೆ ಸಿಸ್ಟಮ್ಸ್ ಅಲ್ಲಿ, ಲೆಗಸಿ ಸಿಸ್ಟಮ್ಸ್ ಅಲ್ಲಿ ಗೆಟ್ ch, put ch ಇವು ಇದ್ದು ರೀ. ಬಟ್ ಇವು ಲೆಗಸಿ ಫಂಕ್ಷನ್ಸ್ ಇದಾವು. ಸೊ ನಮ್ದು C11 ಇಂದ ಏನಾದವು ಅಂತಂದ್ರೆ ಇವು ಡೆಪ್ರಿಕೇಟ್ ಆಗಿದಾವು. ಸೊ ಇವನ್ ನೀವು ಬರೀ ನೆನಪಷ್ಟೇ ಇಟ್ಕೋರಿ, ಬಟ್ ಎಕ್ಸಾಮಿಗೆ ಲೈಕ್ ಜಸ್ಟ್ ರಿಮೆಂಬರ್ ದೆಮ್, ನೋ ನೀಡ್ ಟು ರೀಡ್ ಅಬೌಟ್ ದೆಮ್. ಓಕೆ, C11 ಅಲ್ಲಿ ಅದನ್ನ ಡೆಪ್ರಿಕೇಟ್ ಮಾಡಿದ್ದಾರೆ. ಓಕೆ, ಲೆಟ್ ಅಸ್ ಸಿ ಒನ್ ಬೈ ಒನ್. ಗೆಟ್ ಕ್ಯಾರ್. ಸೊ ಗೆಟ್ ಕ್ಯಾರ್ ಏನ್ ಮಾಡ್ತೈತಪ್ಪ ಅಂತಂದ್ರೆ ಒಂದ್ ಕ್ಯಾರೆಕ್ಟರ್ ನ ರೀಡ್ ಮಾಡ್ತೈತಿ. ಸ್ಟ್ಯಾಂಡರ್ಡ್ ಇನ್ಪುಟ್ ಇಂದ ಒಂದ್ ಕ್ಯಾರೆಕ್ಟರ್ ನ ರೀಡ್ ಮಾಡ್ತೈತಿ. ಫಾರ್ ಎಕ್ಸಾಂಪಲ್ ಕ್ಯಾರ್ ch ಡಿಕ್ಲೇರ್ ಮಾಡಿದೆ ನಾನು, ch ಈಕ್ವಲ್ಸ್ ಟು ಗೆಟ್ ಕ್ಯಾರ್ ಇಷ್ಟು ಬರೆದ್ರೆ ಮುಗಿತ್ರಿ. ಸ್ಕ್ಯಾನ್ಎಫ್ ಗತೆ ಸ್ಕ್ಯಾನ್ಎಫ್ ಅಂತ ಬರೆದು ಅದ್ರೊಳಗಡೆ %c ಅಂತ ಬರೆದು ಕಾಮಾ ಕೊಟ್ಟು &ch ಅಂತ ಬರೆಯೋ ಬದ್ಲಿ ಬರೀ ನೀವು ch ಈಕ್ವಲ್ಸ್ ಟು ಗೆಟ್ ಕ್ಯಾರ್ ಅಂತ ಬರೆದ್ ಬಿಟ್ರೆ ಏನಕ್ಕಿತ್ತು ಅಂತಂದ್ರೆ ಇದು ಒಂದು ಕ್ಯಾರೆಕ್ಟರ್ ನ ರೀಡ್ ಮಾಡಿ ch ಒಳಗಡೆ ಸ್ಟೋರ್ ಮಾಡ್ತದ. ದಟ್ ಈಸ್ ಯುವರ್ ಗೆಟ್ ಕ್ಯಾರ್. ಪುಟ್ ಕ್ಯಾರ್ ಅಂತಂದ್ರೆ ಏನ್ರಿ, ಇಟ್ ಡಿಸ್ಪ್ಲೇಸ್ ಅ ಸಿಂಗಲ್ ಕ್ಯಾರೆಕ್ಟರ್. ಇದೇನ್ ಮಾಡ್ತೈತಪ್ಪ ಅಂದ್ರೆ ಒಂದ್ ಸಿಂಗಲ್ ಕ್ಯಾರೆಕ್ಟರ್ ನ ಪ್ರಿಂಟ್ ಮಾಡ್ತೈತಿ. ಫಾರ್ ಎಕ್ಸಾಂಪಲ್ ಕ್ಯಾರ್ ch ಈಕ್ವಲ್ಸ್ ಟು a ಅಂತೇಳಿ ಇನಿಷಿಯಲೈಸ್ ಮಾಡಿದ್ದೇನೆ ನಾನು. ಸೊ ಪುಟ್ ಕ್ಯಾರ್ ಆಫ್ ch. ಸೊ ಇದನ್ನ ನಾನು ಪ್ರಿಂಟ್ ಯೂಸ್ ಮಾಡಿ ಬರೋದಾದ್ರೆ ಹೆಂಗ್ ಬರೀಬೇಕಿತ್ರಿ, printf %c, ch ಈ ರೀತಿ ಬರೀಬೇಕಿತ್ತು. ಸೊ ಪುಟ್ ಕ್ಯಾರ್ ಅಲ್ಲಿ ನಾವು ಎಲ್ಲೂ ಫಾರ್ಮ್ಯಾಟ್ ಸ್ಪೆಸಿಫೈರ್ ಯೂಸ್ ಮಾಡಂತಿಲ್ಲ. ಸೊ ಪುಟ್ ಕ್ಯಾರ್ ಆಫ್ ch ಅಂತ ಬರೆದ್ ಬಿಟ್ರೆ ನಿಮಗೆ a ಪ್ರಿಂಟ್ ಆಗ್ಬಿಡ್ತೈತಿ. ಸೊ ಗೆಟ್ ಕ್ಯಾರ್ ಅಂತಂದ್ರೆ ಗೆಟ್ ಅ ಸಿಂಗಲ್ ಕ್ಯಾರೆಕ್ಟರ್ ಅಂದ್ರೆ ರೀಡ್ ಅ ಸಿಂಗಲ್ ಕ್ಯಾರೆಕ್ಟರ್. ಪುಟ್ ಕ್ಯಾರ್ ಅಂತಂದ್ರೆ ಪ್ರಿಂಟ್ ದ ಸಿಂಗಲ್ ಕ್ಯಾರೆಕ್ಟರ್. ಓಕೆ, ನಾವು ಅದನ್ನೇ ಬರ್ದಿದ್ದೀವಿ. ಗೆಟ್ ಕ್ಯಾರ್ ಅಂದ್ರೆ ಗೆಟ್ ಒನ್ ಕ್ಯಾರೆಕ್ಟರ್, ಪುಟ್ ಕ್ಯಾರ್ ಅಂದ್ರೆ ಪುಟ್ ಒನ್ ಕ್ಯಾರೆಕ್ಟರ್ ಅಂತ ಹೇಳಿ ನಿಮ್ಗೆ ಹಂಗೆ ಈಸಿಲಿ ರಿಮೆಂಬರ್ ಮಾಡ್ಲಿಕ್ಕೆ. ಪುಟ್ ಎಸ್ ಅಂತ ಬರುತ್ತೆ. ಪುಟ್ ಎಸ್ ಇಸ್ ಯೂಸ್ ಟು ಡಿಸ್ಪ್ಲೇ ಸ್ಟ್ರಿಂಗ್. ಸೊ ಹಿಂದ್ಗಡೆ ಪುಟ್ ಕ್ಯಾರ್ ಇತ್ರಿ ಅಂದ್ರೆ ಕ್ಯಾರೆಕ್ಟರ್ ಡಿಸ್ಪ್ಲೇ ಆಕೈತಿ. ಇಲ್ಲಿ ಏನಾಗ್ತದ, ಸ್ಟ್ರಿಂಗ್ ಡಿಸ್ಪ್ಲೇ ಆಕೈತ್ರಿ. ಸೇ ಫಾರ್ ಎಕ್ಸಾಂಪಲ್ ಪುಟ್ ಎಸ್ ಆಫ್ ಹಲೋ ವರ್ಲ್ಡ್. ಸೊ ನಾವು ಪ್ರಿಂಟ್ ಎಫ್ ಇಂದ ಆಗಿದ್ರೆ ಏನ್ ಮಾಡ್ಬೇಕಾಗಿತ್ರಿ,
ನಾವು ಒಂದು ಸ್ಟ್ರಿಂಗ್ ಆಫ್ ಅರೇ ಕ್ರಿಯೇಟ್ ಮಾಡಬೇಕಾಗಿತ್ತು, ಅದನ್ನ ಇನಿಷಿಯಲೈಸ್ ಮಾಡಬೇಕಾಗಿತ್ತು, ಮತ್ತೆ ಪ್ರಿಂಟ್ ಮಾಡಬೇಕಾಗಿತ್ತು. ಇಲ್ಲಿ ಸಿಂಪಲ್ ಆಗಿ ನಾವು ಪುಟ್ಟೆಸ್ ಯೂಸ್ ಮಾಡಿಬಿಟ್ರೆ ಡೈರೆಕ್ಟ್ ನೀವು ಸ್ಟ್ರಿಂಗ್ ನ ಪ್ರಿಂಟ್ ಮಾಡಬಹುದು. ಪುಟ್ಟೆಸ್ ಆಟೋಮೆಟಿಕಲಿ ಆಡ್ಸ್ ನ್ಯೂ ಲೈನ್ ಆಫ್ಟರ್ ಪ್ರಿಂಟಿಂಗ್ ದ ಸ್ಟ್ರಿಂಗ್. ಸೊ ಒಂದ್ಸಲ ಸ್ಟ್ರಿಂಗ್ ಪ್ರಿಂಟ್ ಆಯ್ತಪ್ಪ ಅಂತಂದ್ರೆ ನ್ಯೂ ಲೈನ್ಗೆ ಆಟೋಮೆಟಿಕಲಿ ಅದು ಹೊಕ್ಕೈತಿ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಪುಟ್ಟೆಸ್ ಹೆಲೋ ಅಂತ ಐತಿ, ಪುಟ್ಟೆಸ್ ವರ್ಲ್ಡ್ ಅಂತ ಐತ್ರಿ. ಸೊ ಇಲ್ಲಿ ಹಲೋ ಆದ್ಮೇಲೆ ನಾವು ಇಲ್ಲಿ ಸ್ಲಾಶ್ ಎನ್ ಬರೆಯೋ ಅವಶ್ಯಕತೆ ಇಲ್ಲ, ಬಟ್ ಪ್ರಿಂಟ್ ಎಫ್ ಒಳಗಡೆ ಬರೀಬೇಕಾಗಿತ್ತು ನಾವು ಸ್ಲಾಶ್ ಎನ್ ಅಂತ ಹೇಳಿ. ಸೊ ಇಲ್ಲಿ ಪುಟ್ಟೆಸ್ ಒಳಗಡೆ ಬರೆಯೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕಲಿ ನ್ಯೂ ಲೈನ್ ಆಡ್ ಆಗಿಬಿಡ್ತೈತಿ. ಸೊ ನೆಕ್ಸ್ಟ್ ಲೈನಿಗೆ ಇದು ಔಟ್ಪುಟ್ ಬರ್ತೈತ್ರಿ ಹಲೋ ವರ್ಲ್ಡ್ ಅಂತ ಹೇಳಿ. ಓಕೆ, ನಾವು ಗೆಟ್ ಎಸ್ ಅಂತ ಬರ್ತೈತ್ರಿ. ಸೊ ಗೆಟ್ ಎಸ್ ಏನಾಗಿದೆ ಅಂತಂದ್ರೆ ಓಲ್ಡ್ ಟೆಕ್ಸ್ಟ್ ಬುಕ್ ಒಳಗಡೆ ಅದನ್ನ ಯೂಸ್ ಮಾಡ್ತಿದ್ರು ಟು ರೀಡ್ ಅ ಸ್ಟ್ರಿಂಗ್ ನ ರೀಡ್ ಮಾಡ್ಲಿಕ್ಕೆ ಹಳೆ ಒಂದು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಯೂಸ್ ಮಾಡ್ತಿತ್ತು. ಬಟ್ ಇಟ್ ಈಸ್ ಅನ್ಸೇಫ್ ಬಿಕಾಸ್ ಇಟ್ ಡಸ್ ನಾಟ್ ಪರ್ಫಾರ್ಮ್ ದ ಬೌನ್ಸ್ ಚೆಕಿಂಗ್ ಅಂಡ್ ವಾಸ್ ರಿಮೂವ್ಡ್ ಫ್ರಮ್ ದ ಸಿ ಸ್ಟ್ಯಾಂಡರ್ಡ್ ಇನ್ C11. ಸೊ C11 ಅಲ್ಲಿ ಈ ಒಂದು ಗೆಟ್ ಎಸ್ ನ ಅವರು ರಿಮೂವ್ ಮಾಡಿದ್ರು. ಫಾರ್ ಸೇಫ್ ಸ್ಟ್ರಿಂಗ್ ಇನ್ಪುಟ್ ಎಫ್ ಗೆಟ್ ಎಸ್ ಅಂತ ಒಂದು ಫಂಕ್ಷನ್ ಬರುತ್ತೆ, ಅದನ್ನ ಅವರು ಯೂಸ್ ಮಾಡ್ತಾರೆ. ಸೊ ಈ ಒಂದು ಎಫ್ ಗೆಟ್ ಎಸ್ ಅನ್ನ ನಾವು ಫೈಲ್ ಹ್ಯಾಂಡ್ಲಿಂಗ್ ಒಳಗಡೆ ಡೀಟೇಲ್ ಆಗಿ ನೋಡ್ತೀವಿ. ಸೊ ಈ ಒಂದು ಚಾಪ್ಟರ್ ನಾವು ಅದ್ರ ಬಗ್ಗೆ ನೋಡೋದು ಬೇಡ. ಫಾರ್ ನೌ ಯು ಜಸ್ಟ್ ರಿಮೆಂಬರ್ ದಟ್ ಗೆಟ್ ಎಸ್ ಇಸ್ ಅನ್ಸೇಫ್ ಅಂಡ್ ಇಟ್ ವಾಸ್ ರಿಮೂವ್ಡ್ ಬೈ C11 ಅಲ್ಲಿ ಅದನ್ನ ರಿಮೂವ್ ಮಾಡಿದ್ರು. ಸೊ ನಾವು ಅದ್ರ ಬದಲಿಗೆ ಎಫ್ ಗೆಟ್ ಎಸ್ ನ ಯೂಸ್ ಮಾಡ್ತೀವಿ ಅಂತ ನಿಮಗೆ ನೆನಪಿರ್ಲಿ. ಓಕೆ, ಸೊ ದ್ಯಾಟ್ ಮಚ್ ಯು ನೀಡ್ ಟು ರಿಮೆಂಬರ್ in this module, and that completes this chapter, that is C instructions. So ಎಲ್ಲಾನು ಕರೆಕ್ಟ್ ಆಗಿ ನೋಡಿ. Okay, so let us see the MCQs on this. Which function is used to read formatted input in C? Formatted input ರೀ ಅಂದ್ರೆ ಯಾರ್ರೀ scanf. Formatted output ಅಂತಂದ್ರೆ printf. Okay, next what is the output ಅಂತ ಕೇಳಿದಾರೆ. A equals to 10 ಐತಿ, print %d a ಮಾಡ ಅಂತೀರಿ. So 10 will be printed. Next, which of the following is used to read a single character from standard input? ಸೊ ಸಿಂಗಲ್ ಕ್ಯಾರೆಕ್ಟರ್ ಇಂದ ರೀಡ್ ಮಾಡ್ತಕ್ಕಂಥ ಯಾವುದು ರೀ? ರೀಡ್ ಮಾಡ್ಲಿಕ್ಕೆ ಸಿಂಗಲ್ ಕ್ಯಾರೆಕ್ಟರ್ ಅಂತಂದಾಗ ನೀವು ಸ್ಕ್ಯಾನ್ಎಫ್ ಯೂಸ್ ಮಾಡಬಹುದು ಅಥವಾ ಗೆಟ್ ಕ್ಯಾರ್ ನು ಯೂಸ್ ಮಾಡಬಹುದು. ಹೌದಾ? ಸೊ ನಮ್ಮ ಆಪ್ಷನ್ಸ್ ಅಲ್ಲಿ ಗೆಟ್ ಕ್ಯಾರ್ ಐತ್ರಿ ಟು ರೀಡ್ ಅ ಸಿಂಗಲ್ ಕ್ಯಾರೆಕ್ಟರ್. ಟು ಡಿಸ್ಪ್ಲೇ ಅಂತಂದಿದ್ರೆ ಯಾವ್ದಕ್ಕಿತ್ರಿ ಆಪ್ಷನ್? ಟು ಡಿಸ್ಪ್ಲೇ ಅಂದಿದ್ರೆ ಪುಟ್ ಕ್ಯಾರ್ ಅಕ್ಕಿತ್ತು. ನೆಕ್ಸ್ಟ್ ವಾಟ್ ಇಸ್ ದ ಔಟ್ಪುಟ್ ಅಂತ ಕೇಳಿದಾರ. ಪುಟ್ಟೆಸ್ ಹಲೋ ಮತ್ತೆ ವರ್ಲ್ಡ್ ರೀ ಏನಾಗ್ತವೆ, ಎರಡು ಸೆಪರೇಟ್ ಲೈನ್ ಒಳಗಡೆ ಬರ್ತವೆ ಬಿಕಾಸ್ ಪುಟ್ಟೆಸ್ ಆಟೋಮೆಟಿಕಲಿ ಆಡ್ಸ್ ದ ನ್ಯೂ ಲೈನ್, ರೈಟ್? ಸೊ ಇಲ್ಲಿ ನೋಡ್ರಿ ಈ ಹಲೋ ವರ್ಲ್ಡ್ ಅಂತ ಬರುವುದಿಲ್ಲ. ಸೊ ಇಲ್ಲಿ ಎರಡು ಬೇರೆ ಬೇರೆ ಲೈನ್ ಹೋಗೋದು. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, so that's all for this lecture. We are going to start the module 3 in the next video. Till then, take care, and also if you are new to the channel, don't forget to click on the subscribe and also click on bell icon to get the notifications of the future videos. See you in the next video. Bye bye. Thank you.